ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರುಚಿ ಪಾಕಶಾಲೆ. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಇವತ್ತು ತುಂಬಾ ಸಾಫ್ಟಾಗಿ ಆಗುವಂಥ ರಾಗಿ ರೊಟ್ಟಿನ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಗ್ಯಾಸ್ ಸ್ಟವ್ನ ಹಚ್ಕೊಂಡು ಒಂದು ಬಾಣಲಿನ ತಗೊಂಡು ಟೀ ಕಪ್ಪಲ್ಲಿ ಒಂದು 4 ಕಪ್ಪಷ್ಟು ನಾನು ನೀರನ್ನು ಹಾಕ್ಕೊಳ್ತಿದ್ದೀನಿ. ಇದೇ ಕಪ್ಪಲ್ಲಿ 4 ಕಪ್ಪಷ್ಟು ರಾಗಿ ಹಿಟ್ಟನ್ನು ನಾನು ತೊಗೊಂಡಿದ್ದೀನಿ. ಅದೇ ಅಳತೆಯಲ್ಲಿ ನೀರನ್ನು ತಗೊಳ್ತಿದ್ದೀನಿ. ನೀವು ಯಾವ ಕಪ್ಪಲ್ಲಿ ರಾಗಿ ಹಿಟ್ಟನ್ನು ತಗೊಳ್ತೀರೋ ಅದೇ ಕಪ್ಪಲ್ಲೇ ನೀರನ್ನು ಹಾಕ್ಕೊಳ್ಳಿ. ನೀರನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಡು ಸ್ವಲ್ಪ ಎಣ್ಣೆನ ಹಾಕ್ಕೊಂಬಿಟ್ಟು ಚೆನ್ನಾಗಿ ಕುದಿಸ್ಕೊಳ್ಬೇಕು. ಎಣ್ಣೆ ಹಾಕೋದ್ರಿಂದ ಹಿಟ್ಟನ್ನು ಹಾಕುವಾಗ ನಿಮಗೆ ಯಾವುದೇ ರೀತಿ ಗಂಟು ಆಗೋದಿಲ್ಲ. ನೋಡಿ, ಈಗ ಎಣ್ಣೆ ಮತ್ತು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡಿಬಿಟ್ಟು ನೀಟಾಗಿ ಒಂದು 15 ನಿಮಿಷ ಕುದಿಸ್ಕೊಳ್ಳಿ. ನೋಡಿ, ಈಗೆಲ್ಲ ಚೆನ್ನಾಗಿ ನೀರೆಲ್ಲ ಕುದೀತಾ ಇದೆ. ಇದಕ್ಕೆ ಜಲ್ಡಿ ಮಾಡಿಟ್ಕೊಂಡಂಥ ರಾಗಿ ಹಿಟ್ಟನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೋಬೇಕಾದ್ರೆ ಈ ರೀತಿ ತಿರುಗಿಸ್ಕೊಳ್ತಾನೆ ಹಾಕ್ಕೊಬೇಕು. ಅದೇ ನೀಟಾಗಿ ತಿರುಗಿಸ್ಬಿಟ್ಟು ಒಂದು 5 ನಿಮಿಷ ಇದರಲ್ಲೇ ಬೇಯಿಸ್ಕೊಳ್ಳಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ, ಇಲ್ಲಾಂದರೆ ಎಲ್ಲನೂ ತಳ ಹತ್ಬಿಡುತ್ತೆ. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದರಲ್ಲೇ ಚೆನ್ನಾಗಿ ಒಂದು 5 ನಿಮಿಷ ಬೇಯಿಸ್ಕೊಳ್ಳಿ. ರಾಗಿ ರೊಟ್ಟಿ ತುಂಬಾ ಸಾಫ್ಟಾಗುತ್ತೆ. ಇದು ಯಾವುದೇ ರೀತಿ ಕೈಯಲ್ಲಿ ತಟ್ಟಿ ಮಾಡೋದಲ್ಲ. ಸೇಮ್ ಚಪಾತಿ ಹೇಗೆ ಲಟ್ಟಿಸ್ತೀರೋ ಹಾಗೆ ಲಟ್ಟಿಸಿ ಮಾಡ್ಬೋದು. ತುಂಬಾ ಸಾಫ್ಟಾಗುತ್ತೆ. ನೋಡಿ, ಎಲ್ಲ ಈಗ ಚೆನ್ನಾಗಿ ಬೆಂದಿದೆ. ಇದನ್ನು ಒಂದು ಪ್ಲೇಟ್ಗಾಗಿ ಇಟ್ಕೊಳ್ತಿದ್ದೀನಿ. ಅದೆಲ್ಲ ತಣ್ಣಗಾಗಿಬಿಡಿ. ಬಿಸಿ ಇದ್ದಾಗೇ ನಾದೋದಕ್ಕೆ ಬರೋದಿಲ್ಲ. ನೀವು ಎಷ್ಟು ಚೆನ್ನಾಗಿ ನಾದ್ತೀರೋ ಅಷ್ಟು ಚೆನ್ನಾಗಿ ಸಾಫ್ಟಾಗಿ ರಾಗಿ ರೊಟ್ಟಿ ಬರುತ್ತೆ. ನೋಡಿ, ಈಗ ಎಲ್ಲ ಒಂದು ತಟ್ಟೆಗೆ ಹಾಕಿ ತಣ್ಣಗಾಗಿದೆ. ಈಗ ಹಿಟ್ಟನ್ನು ಈಗೆಲ್ಲ ನೀಟಾಗಿ ಎಣ್ಣೆ ಬೇಕಿದ್ರೆ ನೀವು ಹಾಕ್ಕೊಳ್ಬೋದು. ಈಗಲೂ ಏನು ಪರವಾಗಿಲ್ಲ, ಇಲ್ಲಾಂದರೆ ತುಪ್ಪ ಬೇಕಾದರೂ ಹಾಕ್ಕೊಳ್ಬೋದು. ಹಾಕ್ಕೊಂಡು ಚೆನ್ನಾಗಿ ಈ ರೀತಿ ನಾದಬೇಕು. ನೋಡಿ, ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ ಆ ರೀತಿ ನೀಟಾಗಿ ರಾಗಿ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಳ್ಳಿ. ಬೆಳಗಿನ ತಿಂಡಿಗೆ ಬೇಗನೆ ಆಗುತ್ತೆ. ನಾನು ರಾಗಿ ರೊಟ್ಟಿಗೆ ಹಾಗಲಕಾಯಿ ಪಲ್ಯನ ಮಾಡಿದ್ದೆ. ಹಾಗಲಕಾಯಿ ಪಲ್ಯದ ವಿಡಿಯೋ ಬಂದುಬಿಟ್ಟು ನಾನು ಆಗಲೇ ಯೂಟ್ಯೂಬಲ್ಲೇ ಹಾಕಿದ್ದೀನಿ, ನೀವು ಒಂದು ಸತಿ ನೋಡಿ. ನೋಡಿ, ಈಗ ಎಲ್ಲ ಚೆನ್ನಾಗಿ ಹಾಕ್ಕೊಂಡು ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದನ್ನು ಹೇಗೆ ಲಟ್ಟಿಸೋದಂತ ತೋರಿಸ್ತೀನಿ ನೋಡಿ. ಹಿಟ್ಟಲ್ಲಿ ಅದ್ಬಿಟ್ಟು ಚೆನ್ನಾಗಿ ನೀಟಾಗಿ ಈ ರೀತಿ ನಿಧಾನಕ್ಕೆ ಸಾಫ್ಟಾಗಿ ನೀಟಾಗಿ ಉತ್ಕೊಳ್ಬೇಕು. ಈ ರೀತಿ ನೋಡಿ, ಎಷ್ಟು ಚೆನ್ನಾಗಿ ಚಪಾತಿ ಥರನೇ ಬರ್ತಾಯಿದೆ. ಮತ್ತು ಗಟ್ಟಿ ಇರೋದಿಲ್ಲ, ಇದು ಸ್ಮೂತಾಗಿಯೇ ಇರುತ್ತೆ, ಸಾಫ್ಟಾಗಿ ಚೆನ್ನಾಗಿರುತ್ತೆ. ನೋಡಿ, ನೀವೆಷ್ಟು ದೊಡ್ಡ ಬೇಕಾದ್ರೂ ಉತ್ಕೊಳ್ಬೋದು. ಈ ರೀತಿ ಒಂದೊಂದನ್ನೇ ಉತ್ಕೊಂಡ್ಬಿಟ್ಟು ಹಾಗೆ ಬೇಯಿಸ್ಕೊಂಬಿಡಿ. ಜಾಸ್ತಿ ಹಿಟ್ಟನ್ನು ಏನು ಹಾಕ್ಕೊಳ್ಳೋ ಅವಶ್ಯಕತೆ ಇರಲ್ಲ, ಚೆನ್ನಾಗಿ ಬರುತ್ತೆ. ನೋಡಿ, ಈಗ ಅಳತೆ ಬಂದುಬಿಟ್ಟು ಕರೆಕ್ಟಾಗಿ ತೊಗೊಂಡ್ರೆ ನೀವು ರಾಗಿ ರೊಟ್ಟಿ ಚೆನ್ನಾಗಿ ಬರುತ್ತೆ. ನೋಡಿ, ಈಗ ಹೆಂಚನ್ನು ಬಿಸಿ ಇಟ್ಕೊಂಡಿದ್ದೀನಿ. ಹೆಂಚು ಬಿಸಿ ಆಗಿದೆ. ಈಗ ಇದನ್ನು ಉಲ್ಟಾ ಹಾಕ್ಕೊಳ್ಬೇಕು. ನೀವು ಕೆಳಗಡೆ ಹಿಟ್ಟು ಹಾಕ್ಕೊಂಡಿರ್ತೀರಲ್ಲ ಅದು ಮೇಲ್ಗಡೆ ಬರಬೇಕು, ಆ ರೀತಿ ಹಾಕ್ಕೊಳ್ಳಿ. ಹಾಕ್ಕೊಂಬಿಟ್ಟು ಒಂದು ಕಾಟನ್ ಬಟ್ಟೆಯಲ್ಲಿ ನೀರಲ್ಲಿ ನೆನೆಸಿಟ್ಕೊಳ್ಳಿ. ನೆನೆಸಿಟ್ಕೊಂಬಿಟ್ಟು ಅದರಲ್ಲಿ ನೀರಿರುತ್ತಲ್ಲ ಅದೆಲ್ಲ ಈ ರೀತಿ ಸವರಬೇಕು. ಇಲ್ಲಾಂದರೆ ಎಲ್ಲ ಹಿಟ್ಟಿಟ್ಟು ಥರ ಆಗಿಬಿಡುತ್ತೆ, ಚೆನ್ನಾಗಿರೋದಿಲ್ಲ ತಿನ್ನೋದಕ್ಕೆ. ನೋಡಿ, ಈ ರೀತಿ ಚೆನ್ನಾಗಿ ನೀರನ್ನು ಹಚ್ಚಿ ನೀರನ್ನು ಹಚ್ಬಿಟ್ಟು ಬೇಯಿಸಿದ್ರೆ ತುಂಬಾ ಚೆನ್ನಾಗಿರುತ್ತೆ ರೊಟ್ಟಿ. ನೋಡಿ, ಯಾವ ರೀತಿ ಉಬ್ಬಿ ಉಬ್ಬಿ ಬರುತ್ತೆ ರೊಟ್ಟಿ, ತುಂಬಾ ಚೆನ್ನಾಗಿರುತ್ತೆ, ತುಂಬ ಸಾಫ್ಟಾಗಿರುತ್ತೆ. ನೀವು ಕೂಡ ಒಂದು ಸತಿ ಟ್ರೈ ಮಾಡಿ ನೋಡಿ. ಎಲ್ಲನೂ ನಾನು ಹೀಗೆ ಲಟ್ಟಿಸ್ಕೊಂಡು ಬೇಯಿಸ್ಕೊಂಡಿದ್ದೀನಿ. ನೋಡಿ, ತುಂಬಾ ಚೆನ್ನಾಗಿರುತ್ತೆ, ಉಬ್ಬಿ ಬರುತ್ತೆ ಮತ್ತು ಪೂರಿ ಥರ ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ರೊಟ್ಟಿ ಮಾಡೋಕ್ಕೆ ಬರೋಲ್ಲ ಅನ್ನೋರು ಸಹ ಬೇಗನೆ ಮಾಡ್ಬೋದು, ಕ್ವಿಕ್ ಆ್ಯಂಡ್ ಈಸಿಯಾಗಿ. ಆದರೆ ಅಳತೆ ಬಂದುಬಿಟ್ಟು ಕರೆಕ್ಟಾಗಿ ತೊಗೊಂಡ್ರೆ ನೀವು ಕರೆಕ್ಟಾಗಿ ರೊಟ್ಟಿ ಬರುತ್ತೆ. ಪೂರ್ತಿ ಗಟ್ಟಿಯಾಗೂ ಕಲಿಸ್ಕೊಳಕ್ಕೆ ಹೋಗ್ಬೇಡಿ, ಪೂರ್ತಿ ತೆಳ್ಳಗೂ ಕಲಿಸ್ಕೊಳಕ್ಕೆ ಹೋಗ್ಬೇಡಿ. ಇದೇ ರೀತಿ ಎಲ್ಲನೂ ಲಟ್ಟಿಸ್ಕೊಂಡು ಈ ರೀತಿ ಬೇಯಿಸ್ಕೊಂಡ್ಬಿಟ್ರೆ ತುಂಬಾ ರುಚಿಯಾದ ಟೇಸ್ಟಿಯಾದ ಮೃದುವಾಗಿರುವಂಥ ರಾಗಿ ರೊಟ್ಟಿ
ಹಾಗಲಕಾಯಿ ಪಲ್ಯದ ಜೊತೆ ತುಂಬಾ ಚೆನ್ನಾಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.